God is so good. God is so good. God is so good. He's so good to me. He answers prayer. He answers prayer. He answers prayer. He's so good to me. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಬೈಬಲ್ ಯೂನಿಯನ್ ಮಾಡುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮೆಲ್ಲರನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಮತ್ತು ಈ ಕಾರ್ಯಕ್ರಮವನ್ನು ನೋಡುವಂಥ ಹಿರಿಯರನ್ನು ಸಹ ನಾನು ಬಹಳವಾಗಿ ಪ್ರೀತಿಸ್ತೇನೆ. ಮಕ್ಕಳೇ, ನೀವು ಈ ಒಂದು ಕಾರ್ಯಕ್ರಮದ ಮೂಲಕ ಹೊಂದಿದಂಥ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ, ಕಾಮೆಂಟ್ ಬರೀರಿ ಮತ್ತು ಇದನ್ನು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ರಿ. ನೀವು ನೋಡದೆ ತಪ್ಪದೇ ನೋಡ್ತಾ ಇರ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ಮಕ್ಕಳೇ, ಈ ದಿನದಲ್ಲಿ ನಾವು ಹೊಸ ಒಂದು ಕಥೆಯನ್ನು ಅಂತ ಹೇಳಿದ್ರೆ ಬೈಬಲ್ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಾವು ನಡೆದಂಥ ಘಟನೆ, ಸತ್ಯ ಘಟನೆ ಇವುಗಳನ್ನು ಕೇಳ್ತಾ ಹೋಗ್ತೇವೆ. ಅದರಿಂದ ನಾನು ಹೇಳೋದಕ್ಕೆ ಇವತ್ತು ಆಹಿಸ್ಕೊಂಡಿದ್ದ ಒಂದು ಘಟನೆ ಏನಂತ ಹೇಳಿದ್ರೆ, ಒಬ್ಬ ಫ್ರ್ಯಾಂಕ್ಲಿನ್ ಎಂಬ ಒಬ್ಬ ಮನುಷ್ಯ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದ. ಅವನು ಕೆಲಸ ಮಾಡೋದ್ರಲ್ಲಿ ಅವನು ತುಂಬ ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಇದ್ದ. ಯಾರೇನೇ ಹೇಳಲಿ ತನ್ನ ಕೆಲಸ ಅದು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸುವಂಥ ವ್ಯಕ್ತಿಯಾಗಿದ್ದ. ಆದ್ದರಿಂದ ಅದನ್ನು ನೋಡಿದಂಥ ಆತನ ಸಹೋದ್ಯೋಗಿಗಳು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಭಾಳ ಹೊಟ್ಟೆಗೀಚೆ ಪಡ್ತಾಯಿದ್ರು. ನೀನೊಬ್ಬನೇ ಮಾಡಿಬಿಡ್ತೀಯಾ, ನೀನು ಹೇಳಿದ ಕೆಲಸ ಎಲ್ಲ ಮಾಡಿಬಿಡ್ತೀಯಾ, ಬೇಗ ಬೇಗ ಮಾಡಿಬಿಡ್ತೀಯಾ, ನಮಗೂ ಅದೇ ರೀತಿಯಲ್ಲಿ ಕೇಳ್ತಾರೆ, ಅದರಿಂದ ನೀನು ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ಥರನೇ ನೀನು ಮಾಡಪ್ಪ ಅಂತ ಹೇಳಿ ಆತನಿಗೆ ಬುದ್ಧಿ ಹೇಳ್ತಿದ್ರು. ಆದರೆ ಫ್ರ್ಯಾಂಕ್ಲಿನ್ ಅದು ಯಾವತ್ತೂ ಅವನು ತನ್ನ ಒಂದು ನಿಲುವನ್ನು ಯಾವತ್ತೂ ಬದಲಾಯಿಸ್ಕೊಳ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ದೇವರಲ್ಲಿರುವಂಥ ಭಯಭಕ್ತಿ ಅವನನ್ನೇನು ಮಾಡ್ತಾಯಿತ್ತು ಅಂತ ಹೇಳಿದ್ರೆ, ಅವನು ನಿಜವಾದಂಥ ಒಳ್ಳೆ ಕೆಲಸಗಾರ ಎಂಬುದಾಗಿ ತೋರಿಸಿಕೊಳ್ಬೇಕಂತ ಹೇಳಿ ಅವನಿಗೆ ತುಂಬ ಇಷ್ಟ ಇತ್ತು. ಹಾಗಾಗಿ ಅವನು ಹೀಗೆ ತನ್ನ ಕೆಲಸದಲ್ಲಿ ಯಾವಾಗಲೂ ನಿರತನಾಗಿರ್ತಿದ್ದ. ಅದರಿಂದ ಆತನಿಗೆ ತುಂಬ ಪ್ರಶಂಸೆಗಳು ಬರೋದಕ್ಕೆ ಶುರುವಾಯಿತು. ಅದರಿಂದ ಸಹೋದ್ಯೋಗಿಗಳಿಗೆ ಏನಾಯಿತು, ಇನ್ನೂ ಹೆಚ್ಚೆಚ್ಚಾಗಿ ಅವನ ಮೇಲೆ ದ್ವೇಷ ಬರೋದಕ್ಕೆ ಪ್ರಾರಂಭ ಆಯಿತು. ಏನಾಯ್ತು ಅಂತ ಹೇಳಿದ್ರೆ ಆತನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಆತನ ಮೇಲಾಧಿಕಾರಿಗಳು ಅವನನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಹೀಗಿರುವಂಥ ಒಂದು ದಿನದಲ್ಲಿ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆತನಿಗೆ ಕಂಪನಿಯಲ್ಲಿ ಏನು ಮಾಡೋದಂತ ಹೇಳಿದ್ರೆ ಆ ಒಂದು ಟೀಮ್ನ ಒಂದು ಮುಖ್ಯಸ್ಥನನ್ನಾಗಿ ನೇಮಿಸಿದರು. ಅಂತ ಹೇಳಿದ್ರೆ ಪ್ರಮೋಷನ್ ಕೊಟ್ಟು ಉತ್ತಮವಾದ ಹುದ್ದೆಯನ್ನು ಕೊಟ್ಟು, ಯಾರು ಕೆಲಸ ಮಾಡ್ತಾ ಇರಲಿಲ್ಲ ಆತನಿಗೆ ಅವರಿಗೆಲ್ಲರಿಗೂ ಏನು ಮಾಡಿದ್ರು, ಆತನನ್ನು ಒಬ್ಬ ನಾಯಕನನ್ನಾಗಿ ನೇಮಿಸಿದರು, ಪ್ರಮೋಷನ್ ಕೊಟ್ಟು. ಹೀಗೆ ಅವನೇನು ಮಾಡಿದ ಅಂತ ಹೇಳಿದ್ರೆ, ನನಗೆ ದೊರೆತಂಥ ಆ ಒಂದು ಪ್ರಮೋಷನ್ ಅದು ದೇವರಿಂದ ನನಗೆ ಕೊಡಲ್ಪಟ್ಟಿತು ಅಂತ ಬಹಳ ಸಂತೋಷಪಟ್ಟ. ದೇವರಿಗೆ ಸ್ತೋತ್ರ ಹೇಳಿದ. ದೇವರೇ, ನಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೀನು ಗಮನಿಸಿ ನನಗೆ ಪ್ರಶಂಸನೆ ಕೊಡೋದಕ್ಕೋಸ್ಕರ ಈ ಒಂದು ಕಂಪನಿಯ ಮೇಲಾಧಿಕಾರಿಗಳಿಗೆ ಮನಸ್ಸಿನಲ್ಲಿ ನೀನು ತಂದು ನನ್ನನ್ನು ಮೇಲಕ್ಕೆತ್ತಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳ್ದ. ಮಕ್ಕಳೇ, ಈ ಒಂದು ಸಂಗತಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವನದು ಆ ಹುದ್ದೆಗೆ ಬಂದ ಮೇಲೆ ಆತನ ಜೊತೆಯಲ್ಲಿದ್ದಂಥ ಸೋಮಾರಿಗಳಾದಂಥ ಕೆಲಸಗಾರರು ಈಗ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂತ ಹೇಳಿದ್ರೆ ಇವನಿಗೆ ಗೊತ್ತು ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರು ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಅವನೇನು ಮಾಡ್ದ ಅಂತ ಹೇಳಿದ್ರೆ, ತನಗೆ ದೊರೆತಂಥ ಆ ಹುದ್ದೆಯಲ್ಲಿ ಅಂತ ಹೇಳಿದ್ರೆ ನಾಯಕತ್ವದಲ್ಲಿ ಇತರರಿಗೂ ಸಮವಾಗಿ ಅವರನ್ನು ಏನು ಮಾಡ್ತಾನಂತ ಹೇಳಿದ್ರೆ, ಅವರನ್ನು ಪಾಲ್ಗೊಳ್ಳುವಂತೆ ಮಾಡಿ, ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರನ್ನು ಉತ್ತೇಜಿಸಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ಮತ್ತು ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಒಬ್ಬ ನಾಯಕನಾಗಿ ಆತನ್ನು ನಡೆಸಿದ. ಮಕ್ಕಳೇ, ಹಾಗೆಯೇ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಯೊಂದಿಗೆ ಇದ್ದಂಥ ಯೆಹೋಶುವ ಆತನಿಗೆ ಎಷ್ಟು ವಿಧೇಯನಾಗಿದ್ದ ಅಂತ ಹೇಳಿದ್ರೆ, ಎಲ್ಲ ವಿಷಯಗಳಲ್ಲಿ ವಿಧೇಯನಾಗಿದ್ದರಿಂದ ಮೋಶೆ ಆದ ನಂತರ ನಾಯಕತ್ವವನ್ನು ದೇವರು ಯೆಹೋಶುವನಿಗೆ ವಹಿಸಿಕೊಡ್ತಾರೆ. ಆ ವಹಿಸಿಕೊಟ್ಟಂಥ ನಾಯಕತ್ವದ ವಿಷಯದಲ್ಲಿ ಈ ದಿನ ನಾವು ದೇವರ ವಾಕ್ಯದಲ್ಲಿ ನೋಡೋಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ನೀವು ಸಹ ಒಬ್ಬ ನಾಯಕನನ್ನಾಗಿ ದೇವರು ಮಾಡಲಿ. ನೀವು ದೇವರಿಗೆ
ನೀವು ಮಾಡುವಂಥ ಕೆಲಸ ಕಾರ್ಯಗಳ ಮಧ್ಯದಲ್ಲಿ, ಓದಿನ ಮಧ್ಯದಲ್ಲಿ ನೀವು ಯಾವಾಗಲೂ ಏನಾಗಿದ್ರಿ ಅಂತ ಹೇಳಿದ್ರೆ, ನೀವು ಯಾವಾಗಲೂ ದೇವರಿಗೆ ಮೆಚ್ಚುಗೆ ತರುವಂಥ ಮಕ್ಕಳಾಗಿರ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಮೋಶೆ ಇಸ್ರೇಲರನ್ನು ಕಾನಾನ್ ದೇಶದ ತುದಿಯಲ್ಲಿರುವ ಯೋರ್ದಾನ್ ಹೊಳೆಯ ಬಳಿಗೆ ತಂದು ನಿಲ್ಲಿಸಿದನು. ಮೋಶೆ ಅವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ. ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದಾಗದು. ಯೆಹೋವನು ನನಗೆ, ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟಕೂಡದೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿಸುವನು. ಯೆಹೋವನು ಅಮೋರಿಯರ ಅರಸನಾದ ಸಿಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನ ಮಾಡಿಕೊಟ್ಟಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸಿ ಕೊಡುವನು. ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ಎಂದು ಹೇಳಿದನು. ಮತ್ತು ನೀವು ಶೂರರಾಗಿರಬೇಕು, ಧೈರ್ಯವಾಗಿರಬೇಕು, ಅಂಜಬಾರದು. ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನೆ. ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದಿಲ್ಲ ಎಂದು ಹೇಳಿದನು. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲ್ಯರೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರಿಗೆ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರನ್ನು ಕರ್ಕೊಂಡು ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು. ಆದ ಕಾರಣ ನೀನು ಯೆಹೋಶುವನನ್ನು ಕರೆದು ಅವನು ದೇವದರ್ಶನದ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ, ಮೋಶೆಯು ಯೆಹೋಶುವನು ಗುಡಾರದಲ್ಲಿ ಹೋಗಿ ನಿಂತುಕೊಂಡರು. ಆಗ ಯೆಹೋವನು ಮೇಘಸ್ತಂಭದಲ್ಲಿ ಕಾಣಿಸಿಕೊಂಡು ಅವನಿಗೆ ಅಧಿಕಾರವನ್ನು ವಹಿಸಿಕೊಟ್ಟನು. ಕರ್ತನು ಅವರನ್ನು ಕಾನಾನ್ ದೇಶಕ್ಕೆ ಮುಟ್ಟುವಂತೆ ಮಾಡಿದ್ದರಿಂದ ಇಸ್ರಾಯೇಲ್ಯರೆಲ್ಲರೂ ಜಯಗೀತೆಯನ್ನು ಹಾಡಿದರು. ಮೋಶೆ ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟವನ್ನು ಹತ್ತಿದನು. ಅಲ್ಲಿ ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹವನ್ನು ಬಿಟ್ಟನು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಆನಂತರ ಯೆಹೋವನು ಸೇವಕನಾದ ಮೋಶೆಯು ಸತ್ತ ನಂತರ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯದಲ್ಲಿ ಈ ಲೆಬನೋನ್ ಪರ್ವತದ ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವನ್ನು ನಿಮ್ಮದಾಗುವುದು. ನಿಮ್ಮ ಸೀಮೆ ಪಶ್ಚಿಮ ದಿಕ್ಕಿನಿಂದ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನಾಂಗಗಳಿಗೆ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶವನ್ನು ನಿಮಗೆ ಸ್ವಾಧೀನಪಡಿಸುವೆನು. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನೆಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆಂದು ಯೆಹೋವನು ಹೇಳಿದನು. ಪ್ರಿಯ ಮಕ್ಕಳೇ, ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಾವು ಕಾರಣವಿಲ್ಲ, ಭಯಪಡುವ ಕಾರಣವಿರುವುದಿಲ್ಲ. ಆತನು ನಮ್ಮನ್ನು ಪ್ರೀತಿಸಿ ನಡೆಯುವ ಆತನಾಗಿದ್ದಾನೆ. ಹಾಗಾದರೆ ಸ್ವಾಮಿ, ಪ್ರೀತಿಯುಳ್ಳ ದೇವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು
ಹೀಗೆ ಬಂದಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನೀನು ಮೋಶೆಯು ನಾಯಕನ ಸ್ಥಾನದಿಂದ ಇಳಿಯಲ್ಪಟ್ಟಾಗ ಯೆಹೋಶುವನನ್ನು ನಾಯಕನನ್ನಾಗಿ ಆರಿಸಿ ನೀವು ಆತನನ್ನು ನಡೆಸಿದಿರ. ಇಸ್ರೇಲ್ ಜನಾಂಗಕ್ಕೆ ನಾಯಕನನ್ನಾಗಿ ಮಾಡಿದಿರ. ಹೌದು ಸ್ವಾಮಿ, ಈ ಮಕ್ಕಳು ಸಹ ಯಾವ ನಾಯಕರಾಗುತ್ತಾರೆ ಎಂಬುದನ್ನು ನಿಮಗೆ ಗೊತ್ತುಂಟು ಸ್ವಾಮಿ. ಮಕ್ಕಳನ್ನು ದೊಡ್ಡ ದೊಡ್ಡ ನಾಯಕರನ್ನಾಗಿ ಮಾಡಿರಿ, ನಿಮ್ಮ ರಾಜ್ಯದ ಮಹಾಪ್ರಜೆಗಳನ್ನಾಗಿ ನೀವು ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಯೇಸುವಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಎಂತ ಸಂತೋಷ